ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ನಿಖಿಲ್ ಕುಮಾರಸ್ವಾಮಿಯವರ ಪಾದಯಾತ್ರೆನ ವಿರೋಧಿಗಳು ಯಾವ ರೀತಿ ಅಂದರೆ ಪ್ರಾಯಶ್ಚಿತವಾದಂಥ ಒಂದು ಪಾದಯಾತ್ರೆ, ಪಟ್ಟಾಭಿಷೇಕದ ಒಂದು ಪಾದಯಾತ್ರೆ ಅಂತ ಏನು ಲಘುವಾಗಿ ಟೀಕೆ ಮಾಡ್ತಿದ್ದಾರೆ. ಏನಾದರೂ ಮಾನ ಮರ್ಯಾದೆ ಇದೆಯಾ? ಜನರು ಇವ್ರಿಗೆ ಏನು ಕರ್ನಾಟಕದ 7 ಕೋಟಿ ಜನತೆ ಏನೋ ಅವ್ರಿಗೆ 130 ಸ್ಥಾನ ಕೊಟ್ಟಿದೆ. ಒಂದು ಮಂತ್ರಿಗಿರಿ ತಗೋಬೇಕು ಅಂದ್ರೆ, ಒಂದು ಸಚಿವ ಆಗಿ ಒಂದು ಇನ್ನೊಂದು ಖಾತೆಗಳನ್ನ ಹಂಚನೆ ಮಾಡಬೇಕು ಅಂತ ಹೇಳಿದ್ರೆ ಮಾತೆತ್ತಿದ್ರೆ ಡೆಲ್ಲಿ ಹೈಕಮಾಂಡ್ ಗುಲಾಮಗಿರಿಗೆ ಹೋಗುವಂತ ಇಂಥ ಸರ್ಕಾರ ನಿಖಿಲ್ ಕುಮಾರಸ್ವಾಮಿ ಅವರ ಪಾದಯಾತ್ರೆ ಬಗ್ಗೆ ಟೀಕೆ ಮಾಡ್ತಾರೆ. ಏನ್ ಪಾದಯಾತ್ರೆ? ಒಂದು ಸ್ವಂತ ಪಕ್ಷವನ್ನ ಕಟ್ಟಿ ಈ ಮಟ್ಟಕ್ಕೆ ಬೆಳೆದಂತ ನಮ್ಮ ದೇವೇಗೌಡ ಅಪ್ಪಾಜಿಯವರ ಒಂದು ಬದುಕು ಎಲ್ಲೋ ಒಂದ್ ಕಡೆ ತೆರೆದ ಪುಸ್ತಕ. ಈ ಇಡೀ ಇವತ್ತು ಏನು ಕಾಂಗ್ರೆಸ್ ಆಗ್ಲಿ, ಒಂದು ಬಿಜೆಪಿ ಆಗ್ಲಿ, ಇವತ್ತು ಒಂದು ಯಾವುದೇ ರಾಷ್ಟ್ರೀಯ ಪಕ್ಷಗಳಾಗ್ಲಿ, ಅದು ರಾಷ್ಟ್ರ ರಾಜಕಾರಣದಲ್ಲಿ ಯಾವುದ್ರಲ್ಲೂ ಇದ್ರೂ ಸಹ ಅದು ಇರುವಂತದ್ದು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲೇ ಉಂಡು ತಿಂದು ಈ ಮನೆಯಲ್ಲೇ ಕನ್ನ ಹಾಕಿ ಹೋದಂತ ಇವತ್ತು ನಾಯಕರುಗಳಾಗಿ, ಇವತ್ತು ಮಿನಿಸ್ಟರ್ಗಳಾಗಿ, ಏನೋ ಸಚಿವರಾಗಿ ಇನ್ನೂ ದೊಡ್ಡ ಏನೋ ಕಿಸಿತೀನಿ ಅಂತ ಇವತ್ತು ಕುಮಾರಣ್ಣನ ಬಗ್ಗೆನೂ ಟೀಕೆ ಮಾಡ್ತಾರೆ, ದೇವೇಗೌಡರ ಬಗ್ಗೆ ಟೀಕೆ ಮಾಡ್ತಾರೆ, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತಿರುವಂತವ್ರು ಬಿಡದಿಯ ಟೌನ್ಶಿಪ್ ವಿಚಾರ ಏನಿದೆ ಧ್ವನಿ ಎತ್ತುತ್ತಿದ್ದಾರೆ. ರೈತರಿಗೆ 9,600 ಎಕರೆಯಷ್ಟು ಏನು ಗುಳುಂ ಮಾಡಿ ಇವತ್ತೇನು ಕಳೆದ ದಿನ ಏನು 3 ಕೋಟಿಗೆ ಏನು ಏರಿಸಿದ್ದಾರೆ, 2.5 ಕೋಟಿಯಿಂದ. ಏನು ಇವರ ಒಂದು ಸರ್ಕಾರಗಳು, ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಒಂದು ಜನಸಾಮಾನ್ಯರಿಗೆ ವಿರುದ್ಧವಾಗಿ ನಡೀತಿದೆ. ಒಂದ್ ಕಡೆ ಬೆಲೆ ಏರಿಕೆ, ಒಂದ್ ಕಡೆ ಕಚ್ಚಾ ಸಾಮಗ್ರಿಗಳ ಏರಿಕೆಗಳು, ಒಂದ್ ಕಡೆ ದಿನದಿಂದ ದಿನಕ್ಕೆ ಆ ಒಂದು KYC ಮಾಡಬೇಕು, ಈ KYC ಮಾಡೋ, ಇನ್ನೊಂದು ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತು ಎಲ್ಲೋ ಒಂದ್ ಕಡೆ ಬಿಟ್ಟಿ ಪ್ರಚಾರಗಳು, ಗ್ಯಾರಂಟಿಗಳು, ಜನಸಾಮಾನ್ಯರಿಗೆ ಇವತ್ತು ಗ್ಯಾರಂಟಿಯ ರುಚಿ ತೋರಿಸಿ ಮತದಾನ ಹಾಕುವಂಥದ್ದು ನಮ್ಮ ಕಾಂಗ್ರೆಸ್ನ ಒಂದು ಸರ್ಕಾರಕ್ಕೆ ಒಂದು ದೊಡ್ಡ ಕಿರೀಟ. ಅಭಿವೃದ್ಧಿಗಳಿಲ್ಲ. ರಾಜ್ಯದ 224 ತಾಲೂಕುಗಳಲ್ಲೂ ರಸ್ತೆಗಳು ಸರಿ ಇಲ್ಲ, ಗುಂಡಿಗಳಿಲ್ಲ. MLAಗಳು ಬಾಯಿ ಬಡ್ಕೋತಿದ್ದಾರೆ. ವಿಧಾನಸಭಾ ಅಧಿವೇಶನಗಳು ಸರಿಯಾಗಿ ಆಗ್ತಿಲ್ಲ. ಆಗ ನಡೆಸ್ತೀವಿ, ಈಗ ನಡೆಸ್ತೀವಿ, ಅದ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಬೊಬ್ಬೆ ಹೇಳುವಂತ ನಮ್ಮ ಸರ್ಕಾರಗಳು ಯಾವ ರೀತಿ ಇವತ್ತು ಕೈಕಟ್ಟಿ ಕೂತಿದೆ, ಜನಸಾಮಾನ್ಯರಿಗೆ ಯಾವ ರೀತಿ ಹೊರೆನ ಮಾಡ್ತಿದೆ. ಇವತ್ತು ಜನಸಾಮಾನ್ಯರು ಎಂಡಕ್ಕೋ, ಕುಕ್ಕರ್ಗೋ, ತವಗೋ, ಸೀರೆಗೋ ತಮ್ಮನ್ನು ತಾವು ಮಾರ್ಕೊಂಡು ಇವತ್ತು ಗ್ಯಾರಂಟಿಗಳಿಗೆ ಇವತ್ತು ಜನಸಾಮಾನ್ಯರು ಇವತ್ತು ಒಂದು ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ಧಿಕ್ಕರಿಸುವಂತ ಪರಿಸ್ಥಿತಿನೂ ಆಗಿದೆ. ಇವತ್ತು ಗ್ಯಾರಂಟಿಗಳಿಂದ ಎಷ್ಟು ಸಂಕಷ್ಟಗಳಿಗೆ ಆಗ್ತಿದೆ. ಇವತ್ತು ಸರಂತರ ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಾವರಿ ಸಮಸ್ಯೆಗಳು, ಒಂದ್ ಕಡೆ ರೈತನ ಆತ್ಮಹತ್ಯೆ, ಒಂದ್ ಕಡೆ ಏನು 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 ಇವತ್ತು ಒಳಚರಂಡಿಗಳು ಕ್ಲೀನ್ ಇಲ್ಲ, ಕಸದ ಒಂದು ರಾಶಿಗಳು, ಎಷ್ಟೆಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ. ಒಂದು ಜ್ವಲಂತ ಸಮಸ್ಯೆ ಇದು ಕಾವೇರಿ ವಿಚಾರ ಆಗ್ಲಿ, ಇವತ್ತೇನೋ 12 TMC ನೀರು ಕೊಡಬೇಕು ಅಂತೇಳಿ ತಮಿಳುನಾಡು ಅರ್ಜಿ ಹಾಕೊಂಡಿತ್ತು. ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ ಅದನ್ನ ಪರಿಶೀಲನೆ ಮಾಡಿ ಬಿಡಬೇಕು ಅಂತ ಹೇಳಿದ್ದಾರೆ. ನಮ್ಮ ನಾಡಿನ ಈ ಮಂಡ್ಯ ಭಾಗದ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಭಾಗದ ಜನಸಾಮಾನ್ಯರಿಗೆ ಇವತ್ತು ನೀರಿನ ಸಮಸ್ಯೆಗಳು ತಾಂಡವ ಆಡ್ತಿದೆ. ಆದ್ರೂ ಸಹ ನಾವು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸ್ಬೇಕಂತೆ. ಯಾವ ನ್ಯಾಯ? ಇವತ್ತು ಸರ್ಕಾರಗಳು, ಒಡಂಬಡಿಕೆಗಳು, ಸರ್ಕಾರಗಳ ರಾಜನೀತಿಗಳು, ಅವರವರ ಒಂದು ರಾಜಕೀಯದ ಒಂದು ವ್ಯವಸ್ಥೆಗೆ ಇವತ್ತು ರಾಜ್ಯದ ಜನತೆಗಳನ್ನ ಬಲಿ ಕೊಡ್ತಿದೆ. ಇವತ್ತು ಏನು ಸಮಸ್ಯೆಗಳು ಯಾವುದು ಬಗೆಹರಿಸಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವುದನ್ನ ಬಗೆಹರಿಸಿದೆ? ಇವತ್ತು ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಿದ್ದೀನಿ. ಎಲ್ಲ ಒಂದ್ ಕಡೆ ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ರು ಮನವರಿಕೆ ಮಾಡ್ಕೊಳ್ಳಿ. ರಾಜ್ಯದ ಸಮಸ್ಯೆಗಳು ಎಷ್ಟಿದೆ. ಇವತ್ತು ಏನೋ ಮೇಕೆದಾಟು ಕಟ್ತೀವಿ ಅಂತ ಪಾದಯಾತ್ರೆ ಮಾಡಿದ್ರು. ಇದೇ DK ಶಿವಕುಮಾರ್ ಸಾಹೇಬರು ಮತ್ತೆ ಸಿದ್ದರಾಮಣ್ಣನವರು ಯಾವ ರೀತಿ ಪಾದಯಾತ್ರೆ ಯಶಸ್ವಿ ಆಯಿತು, ಯಾವ ರೀತಿ ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆನ ಸಿದ್ದರಾಮಣ್ಣವರು ಮಾಡಿದ್ರು. ಅದು ಪಟ್ಟಾಭಿಷೇಕದ ಪಾದಯಾತ್ರೆ ಅಲ್ಲ, ಮತ್ತೆ ಪ್ರಾಯಶ್ಚಿತ್ತದ ಪಾದಯಾತ್ರೆ ಅಲ್ಲ. ಅದೇ ನಿಖಿಲ್ ಕುಮಾರಸ್ವಾಮಿ ಇವತ್ತು MLA ಆಗಿ 3 ಬಾರಿ ಸೋತಿದ್ರು ಸಹ ಇವತ್ತು MLA ಆಗಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡೋದಾಗ್ಲಿ, ಮತ್ತೆ ಅವ್ರ ಬಗ್ಗೆ ಏನು ಭಯ ಹುಟ್ಟಿಸುವಂತ ಒಂದು ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ಚಾಟಿ ಆಗಿದೆ. ಇವತ್ತು ಅವರ ಒಂದು ಪಾದಯಾತ್ರೆಯಲ್ಲಿ ಯಶಸ್ವಿ ಆಗ್ಬೇಕಿತ್ತು, ಆದ್ರೂ ಕಾರಣಾಂತರಗಳಿಂದ ಮೊಟಕುಗಳಿತ್ತು. 18ನೇ ತಾರೀಕು ಫ್ರೀಡಂ ಪಾರ್ಕ್ ಇಂದ ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ. ಇದೇ ರೈತರ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು. ಬಿಡದಿ ಟೌನ್ಶಿಪ್ ಆಗ್ಬಾರ್ದು. ಇವತ್ತು ಏನು ಅನ್ಯಾಯ ಆಗ್ತಿದೆ ಬಿಡದಿ ಟೌನ್ಶಿಪ್ ವಿಚಾರ, ಆ ಜನಸಾಮಾನ್ಯರಿಗೆ ಒಂದು ಶಕ್ತಿಯಾಗಿ ನಿಲ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೋರಾಟಕ್ಕೆ ಇಟ್ಟಿದ್ದಾರೆ. ನನ್ನಂತ ಎಷ್ಟೋ ಪ್ರಶಾಂತ್ ಕುಮಾರ್ ML ಅಂತ ಯುವಕರುಗಳು, ಜೆನ್ಸ್ ಅವರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ನ ಕೊಡ್ತಿದ್ದೀವಿ. ಇವತ್ತು ಇಂಥ ಒಂದು ಭ್ರಷ್ಟ ವ್ಯವಸ್ಥೆ ಸರ್ಕಾರ, ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಅದೊಂದು ಧಿಕ್ಕಾರ. ಇವತ್ತು ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಿಂದ ಮುಕ್ತ ಆಗಬೇಕು. ರಾಜ್ಯ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಇವತ್ತು ಗಟ್ಟಿಯಾಗಿ ನಿಲ್ಲಿಸುವಂತ ನಮ್ಮ ದೇವೇಗೌಡರ ಅಪ್ಪಾಜಿ ಅಂತ ಗತ್ತು ಇಡೀ ರಾಜ್ಯದ ಯಾವ ನಾಯಕರುಗಳು ಇಲ್ಲ. 94-95 ವರ್ಷ ಆದ್ರೂ ಇವತ್ತು ಒಂದು ಪ್ರಾದೇಶಿಕ ಪಕ್ಷದ ರೈತರಿಗಾಗಿ ಒಂದು ಪಕ್ಷ ನಿಂತಿದೆ ಅಂದ್ರೆ ಅದು JDS ಪಕ್ಷ. ಅದು ಯಾವುದೇ ಒಂದು ಕಾಂಗ್ರೆಸ್ ಆಗ್ಲ, ಅದು ಇನ್ನೊಂದು ಪಾರ್ಟಿ ಅಲ್ಲ. ನಾನು
ಎಲ್ಲೋ ಒಂದ್ ಕಡೆ ಚರ್ಚೆ ಮಾಡ್ಬೇಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಇಷ್ಟು ಅವ್ರನ್ನ ಯಾವ ರೀತಿ ಒಂದು ನಗೆಪಾಟಿಗೆ ಮಾಡಬೇಕು ಅಂತ ವಿರೋಧಿಗಳು ಟೀಕೆ ಮಾಡ್ತಿದ್ದಾರೆ. ಒಂದು ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ನಾಚಿಕೆಗೆ ಹೇಳುವುದು, ಇವತ್ತು ಅವರ ಸರ್ಕಾರದಲ್ಲಿ ಸರಿಯಾದಂತ ಮಿನಿಸ್ಟ್ರುಗಳನ್ನ ಮಾಡ್ಕೊಂಡು ಸರಿಯಾದಂತ ಆಡಳಿತ ನಡೆಸುವಂತದ್ದು ಆಗ್ತಾ ಇಲ್ಲ. ಇಂಥ ಒಂದು ವ್ಯವಸ್ಥೆಗೆ ನನ್ನದು ಧಿಕ್ಕಾರ. ನಾನು ರೈತರ ಪರ, ನನ್ನಂತ ಎಷ್ಟೋ ಪ್ರಶಾಂತ್ ಕುಮಾರ್ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ಪರ ನಿಲ್ತೀವಿ, ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಆಗ್ಬಾರ್ದು. ಮತ್ತೆ ನಿಖಿಲ್ ಕುಮಾರಸ್ವಾಮಿಗೆ ನಮ್ಮ ಪೂರ್ತಿ ಬೆಂಬಲ. ನಮ್ಮ ರಾಮನಗರ ತಾಲೂಕಾಗ್ಲಿ, ಜಿಲ್ಲೆ ಆಗ್ಲಿ, ಇಡೀ ರಾಜ್ಯದ 224 ತಾಲೂಕುಗಳಾಗ್ಲಿ, 31 ಜಿಲ್ಲೆಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರೈತರ ಪರ ನಿಂತಿದೆ. ನಾನೊಬ್ಬ ರೈತ ಮುಖಂಡನಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತೀನಿ. ರೈತರಿಗೆ ಉಳಿಬೇಕು, ರೈತನ ಬಾಳು ಹಸನಾಗಬೇಕು, ರೈತರ ಜೀವನ ಬೆಳೆಸ್ಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತರು.